ಕಳಚಿದ ಚೋಕರ್ಸ್ ಹಣೆಪಟ್ಟಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಗೆದ್ದು ಬೀಗಿದ ದಕ್ಷಿಣ ಆಫ್ರಿಕಾ. ಕಳೆದೆರಡು ದಿನಗಳಿಂದ ಕ್ರಿಕೆಟ್ ಕಾಶಿ ಎಂದು ಕರೆಯಲ್ಪಡುವಂತಹ ಲಂಡನ್ನ ಲಾರ್ಡ್ಸ್ ಮೈದಾನದಲ್ಲಿ ವಿಶ್ವ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಗೆದ್ದು ದಕ್ಷಿಣ ಆಫ್ರಿಕಾ ಇತಿಹಾಸ ನಿರ್ಮಿಸಿದೆ. ಆಸ್ಟ್ರೇಲಿಯಾ ವಿರುದ್ಧದ ಫೈನಲ್ ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ 5 ವಿಕೆಟ್ಗಳಿಂದ ಗೆಲುವು ಸಾಧಿಸುವ ಮೂಲಕ ದಕ್ಷಿಣ ಆಫ್ರಿಕಾ ತನ್ನ ಟ್ರೋಫಿಯ ಬರವನ್ನು ನೀಗಿಸಿಕೊಂಡಿದೆ. ಈ ಮೂಲಕ ದಕ್ಷಿಣ ಆಫ್ರಿಕಾಕ್ಕಿದ್ದ ಚೋಕರ್ಸ್ ಹಣೆಪಟ್ಟಿಯನ್ನ ಕಳಚಿದೆ. ಇನ್ನು ಫೈನಲ್ ಪಂದ್ಯದಲ್ಲಿ ಮೊದಲ ಬ್ಯಾಟಿಂಗ್ ಆಯ್ಕೆ ಮಾಡಿಕೊಂಡಂತಹ ಆಸ್ಟ್ರೇಲಿಯಾ 212 ರನ್ ಅನ್ನು ಗಳಿಸಿ ಆಲ್ ಔಟ್ ಆಗಿತ್ತು. ನಂತರ ಇನ್ನಿಂಗ್ಸ್ ಆರಂಭಿಸಿದಂತಹ ದಕ್ಷಿಣ ಆಫ್ರಿಕಾ 138 ರನ್ಗಳಿಗೆ ಆಲ್ ಔಟ್ ಆಗುವ 74 ರನ್ಗಳ ಹಿನ್ನಡೆ ಅನುಭವಿಸಿತ್ತು. ನಂತರ ಎರಡನೇ ಇನ್ನಿಂಗ್ಸ್ ಶುರು ಮಾಡಿದ ಆಸ್ಟ್ರೇಲಿಯಾ 207 ರನ್ಗಳಿಗೆ ಆಲ್ ಔಟ್ ಆಗಿತ್ತು. ದಕ್ಷಿಣ ಆಫ್ರಿಕಾ ಗೆಲ್ಲಲು 282 ರನ್ಗಳ ಗುರಿಯನ್ನು ಕೂಡ ನೀಡಿತ್ತು. ಅಲ್ಲದೆ ದಕ್ಷಿಣ ಆಫ್ರಿಕಾ ಪರ ಐಡನ್ ಮಾರ್ಕ್ಸ್ಮನ್ 136 ರನ್ಗಳ ಭರ್ಜರಿ ಶತಕ ಸಿಡಿಸಿ ತಂಡದ ಗೆಲುವಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಇನ್ನು ತಂಡದ ನಾಯಕ ಟೆಂಬಾ 66 ರನ್ ಬಾರಿಸಿದ್ರು. ಅಂತಿಮವಾಗಿ ಆಫ್ರಿಕಾ 5 ವಿಕೆಟ್ಗಳ ನಷ್ಟಕ್ಕೆ 282 ರನ್ ಬಾರಿಸುವ ಮೂಲಕ ಚೊಚ್ಚಲ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಮುಡಿಗೇರಿಸಿಕೊಂಡಿದೆ. ಈ ಮೂಲಕ ಎರಡನೇ ಬಾರಿಗೆ ಟೆಸ್ಟ್ ಚಾಂಪಿಯನ್ಶಿಪ್ ಟ್ರೋಫಿ ಗೆಲ್ಲುವ ಆಸ್ಟ್ರೇಲಿಯಾ ಕನಸು ಭಗ್ನವಾಗಿದೆ. ದಕ್ಷಿಣ ಆಫ್ರಿಕಾ ಪರ ಬೌಲಿಂಗ್ನಲ್ಲಿ ರಬಾಡ ಒಟ್ಟು 9 ವಿಕೆಟ್ ಪಡೆದಿದ್ದರೆ ಮಾರ್ಕೋ ಜಾನ್ಸನ್ 4 ಮತ್ತು ಲುಂಗಿ ಎನ್ಗಿಡ್ 3 ವಿಕೆಟ್ ಪಡೆದು ದಕ್ಷಿಣ ಆಫ್ರಿಕಾದ ಚೊಚ್ಚಲ ಟ್ರೋಫಿ ಗೆಲ್ಲುವ ಕನಸನ್ನು ನನಸು ಮಾಡಿದ್ದಾರೆ. ಮುಖ್ಯವಾಗಿ ಎರಡೂ ತಂಡಗಳಲ್ಲೂ ಬಲಿಷ್ಠ ಆಟಗಾರರಿದ್ದು ಈ ಪಂದ್ಯದ ಮೇಲೆ ಸಾಕಷ್ಟು ನಿರೀಕ್ಷೆಗಳಿದ್ವು. ಆದರೆ ಬೌಲರ್ಗಳು ಪಾರುಪತ್ಯದಲ್ಲೇ ನಡೆದ ಈ ಒಂದು ಪಂದ್ಯದಲ್ಲಿ ದಕ್ಷಿಣ ಆಫ್ರಿಕಾ ತಂಡ ಜಯದ ಮಾಲೆಯನ್ನು ಕೊರಳಿಗೇರಿಸಿಕೊಂಡಿದೆ. ಈ ಗೆಲುವಿನೊಂದಿಗೆ ಪ್ರತಿ ಐಸಿಸಿ ಈವೆಂಟ್ನಲ್ಲೂ ಗೆಲುವಿನ ಸನಿಹಕ್ಕೆ ಬಂದು ಟ್ರೋಫಿಯಿಂದ ವಂಚಿತರಾಗುತ್ತಲೇ ಬಂದಿತ್ತು. ಆದರೆ ಈ ಬಾರಿ ಆಫ್ರಿಕಾ ತಂಡ ಕೊನೆಗೂ ಚೋಕರ್ಸ್ ಹಣೆಪಟ್ಟಿಯನ್ನು ಅಳಸಿ ಹಾಕುವಲ್ಲಿ ಯಶಸ್ವಿಯಾಗಿದೆ. ಇದರ ಜೊತೆಗೆ 27 ವರ್ಷಗಳ ನಂತರ ಐಸಿಸಿ ಟ್ರೋಫಿ ಗೆದ್ದ ಸಾಧನೆ ಮುಡಿಗೇರಿಸಿಕೊಂಡಿರುವಂಥದ್ದು. ಈ ಹಿಂದೆ ಆಫ್ರಿಕಾ ತಂಡ 1982ರಲ್ಲಿ ಚಾಂಪಿಯನ್ಶಿಪ್ ಟ್ರೋಫಿ ಐಸಿಸಿ ನಾಕ್ಔಟ್ ಟ್ರೋಫಿ ರೂಪದಲ್ಲಿ ತನ್ನ ಕೊನೆಯ ಐಸಿಸಿ ಪ್ರಶಸ್ತಿಯನ್ನು ಗೆದ್ದಿತ್ತು. ಅಲ್ಲಿಂದ ಇಲ್ಲಿಯವರೆಗೂ ಆಫ್ರಿಕಾ ತಂಡಕ್ಕೆ ಗೆಲುವು ಅವಕಾಶಗಳು ಲಭಿಸಿದವಾದರೂ ಅವುಗಳನ್ನು ಪ್ರಶಸ್ತಿಯಾಗೇ ಪರಿವರ್ತಿಸುವಲ್ಲಿ ಆಫ್ರಿಕಾ ಸದಾ ಎಡುವುತ್ತಲೇ ಇತ್ತು. ಆದರೆ ಅಂತಿಮವಾಗಿ ಇದೀಗ ದಕ್ಷಿಣ ಆಫ್ರಿಕಾ ಎಲ್ಲವನ್ನೂ ಮೆಟ್ಟಿ ವಿಶ್ವ ಟೆಸ್ಟ್ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಚೋಕರ್ ಅಂದ್ರೆ ಏನು? ಇನ್ನು ಕ್ರಿಕೆಟ್ನಲ್ಲಿ ಚೋಕರ್ ಎಂಬ ಪದವನ್ನು ಕ್ರಿಕೆಟಿಗ ಅಥವಾ ತಂಡವು ಸಾಮಾನ್ಯ ಸಂದರ್ಭದಲ್ಲಿ ಮೇಲುಗೈ ಸಾಧಿಸುವ ಸಾಧ್ಯತೆ ಇರುತ್ತದೆ. ಆದರೆ ನಿರ್ಣಾಯಕ ಕ್ಷಣಗಳಲ್ಲಿ ರನ್ ಗಳಿಸುವ ಒತ್ತಡವನ್ನು ಎದುರಿಸಿದಾಗ ಅವರು ಹೆಚ್ಚಾಗಿ ವಿಫಲರಾಗುತ್ತಾರೆ. ಈ ರೀತಿಯಾಗಿ ಸೂಚಿಸಲು ಬಳಸಲಾಗುವಂತಹ ಈ ಒಂದು ಪದ ಅವರು ಗೆಲ್ಲುವ ಸಾಮರ್ಥ್ಯವನ್ನು ಹೊಂದಿದ್ದರೂ ಸಹ ಆತಂಕದಿಂದಲೇ ಸೋತ ಸಂದರ್ಭವನ್ನು ಒತ್ತಿ ಹೇಳುತ್ತದೆ. ಈ ಮೂಲಕ ಮೂರ್ಖತನದ ತಪ್ಪುಗಳನ್ನು ಮಾಡುವ ಸಂದರ್ಭಗಳನ್ನು ಇದು ಸೂಚಿಸುತ್ತದೆ. ಇನ್ನಷ್ಟು ಸುಲಭವಾಗಿ ಹೇಳಬೇಕಾದ್ರೆ ಉದಾಹರಣೆಗೆ ಒಂದು ತಂಡವು ಆಟದಲ್ಲಿ ದೀರ್ಘಾವಧಿಯವರೆಗೆ ಮುಂದಿರಬಹುದು. ಆದರೆ ಅದನ್ನು ಒಟ್ಟಿಗೆ ಮುಂದೆ ಕೊಂಡೊಯ್ಯುವಲ್ಲಿ ಸಾಧ್ಯವಾಗದಿದ್ದರೆ ಪಂದ್ಯವನ್ನು ಗೆಲ್ಲುವ ಸನಿಹಕ್ಕೆ ಇಳಿದು ಸೋಲುತ್ತದೆ. ಹೀಗಾಗಿ ಇದಕ್ಕೆ ಚೋಕರ್ಸ್ ಎಂದು ಕರೆಯಲಾಗುತ್ತದೆ. ಇದು ಪ್ರತಿಭೆಯ ಬಗ್ಗೆ ಅಲ್ಲ, ಬದಲಾಗಿ ಹೆಚ್ಚಿನ ಪಣ ತೊಡುವ ಸಂದರ್ಭಗಳಲ್ಲಿ ಕುಸಿಯುವುದರ ಬಗ್ಗೆ. ಅದರಿಂದ ಕ್ರಿಕೆಟ್ನಲ್ಲಿ ಚೋಕರ್ ಎಂದು ಸರಳ ಪದಗಳಲ್ಲಿ ಗೆಲುವಿನ ಸನ್ನಿವೇಶದಿಂದ ಸೋಲುವುದು ಎಂಬುದಾಗಿ ವಿಶ್ಲೇಷಿಸಲಾಗುತ್ತದೆ.